ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಜ್ಯದ ಪ್ರಖ್ಯಾತ ಯೋಧ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ. ಬ್ರಿಟಿಷರ ವಿರುದ್ಧ ನಿಸ್ಸಂಶಯವಾಗಿ ಹೋರಾಡಿದ ಅವರು ಕರ್ನಾಟಕದ ಜನಮನದಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ರಾಯಣ್ಣನ ಸಾಹಸ, ಧೈರ್ಯ ಮತ್ತು ತ್ಯಾಗ ಇಂದಿಗೂ ಪ್ರೇರಣೆಯ ಮೂಲ. 1798ರ ಸುಮಾರಿಗೆ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿ ಎಂಬ ಹಳ್ಳಿಯಲ್ಲಿ ಹುಟ್ಟಿದರು. ಅವರು ಕುರುಬರ ಕುಟುಂಬಕ್ಕೆ ಸೇರಿದವರು. ಅವರು ಬಾಲ್ಯದಿಂದಲೇ ಧೈರ್ಯವಂತ, ಶಕ್ತಿಶಾಲಿ ಹಾಗೂ ನ್ಯಾಯಪ್ರಿಯರಾಗಿದ್ದರು. ಕಿತ್ತೂರಿನ ಸೇನೆಯಲ್ಲಿ ಸೇವೆ ಸಲ್ಲಿಸುವ ಆಸೆಯಿಂದ ಅವರ ಚಿಕ್ಕ ವಯಸ್ಸಲ್ಲೇ ಮಲ್ಲಯುದ್ಧ, ಕುದುರೆ ಸವಾರಿಕೆ ಹಾಗೂ ಶಸ್ತ್ರಚಳವಳಿಯಲ್ಲಿ ಪರಿಣತಿ ಗಳಿಸಿದರು. ಬ್ರಿಟಿಷರ ದಮನ ನೀತಿ, ಬ್ರಿಟಿಷರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಮೂಲಕ ಕಿತ್ತೂರನ್ನು ವಶಪಡಿಸಿಕೊಳ್ಳಲು ಮುಂದಾದರು. 1824ರ ಯುದ್ಧದಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಮುಖ ಯೋಧನಾಗಿ ಪಾಲ್ಗೊಂಡರು. ಈ ಯುದ್ಧದಲ್ಲಿ ಬ್ರಿಟಿಷರಿಗೆ ಭಾರಿ ತೀವ್ರ ಪಾಠ ಕಲಿಸಲಾಯಿತು. ಯುದ್ಧದ ನಂತರ ಚೆನ್ನಮ್ಮನನ್ನು ಬ್ರಿಟಿಷರು ಬಂಧಿಸಿದರು. ಇದರಿಂದ ರಾಯಣ್ಣನ ಹೋರಾಟ ಮತ್ತಷ್ಟು ತೀವ್ರವಾಯಿತು. ಬ್ರಿಟಿಷರ ವಿರುದ್ಧ ನೇರ ಯುದ್ಧ ಸಾಧ್ಯವಿಲ್ಲದ ಕಾರಣ ಅವರು ಗುಮ್ಮಟ, ಗುಡ್ಡಗಳು, ಕಾಡುಗಳಲ್ಲಿ ತಂಗಿ ದಾಳಿ ನಡೆಸುವ ರೀತಿಯಲ್ಲಿ ಹೋರಾಟ ಮುಂದುವರಿಸಿದರು. ರಾಯಣ್ಣ ಗ್ರಾಮಾಂತರ ಪ್ರದೇಶದ ಜನರನ್ನು ಒಗ್ಗೂಡಿಸಿ ತಮ್ಮದೇ ಆದ ಸೇನೆ ಸ್ಥಾಪಿಸಿದರು. ಪೊಲೀಸ್ ಠಾಣೆ, ಕಚೇರಿ ಹಾಗೂ ತೆರಿಗೆ ಸಂಗ್ರಹ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಜನರಿಗೆ ನೆಮ್ಮದಿ ತಂದರು. ಬ್ರಿಟಿಷರಿಗೆ ರಾಯಣ್ಣನ ತಡೆಯಲಾಗದ ಹೋರಾಟದಿಂದ ತೀವ್ರ ತೊಂದರೆಯಾಗಿತ್ತು. ಅವರು ಸ್ಥಳೀಯ ವ್ಯಕ್ತಿಯೊಬ್ಬನ ಸಹಾಯದಿಂದ ರಾಯಣ್ಣನನ್ನು ವಂಚನೆ ಮೂಲಕ ಸೆರೆಹಿಡಿದರು. ನಂತರ ಅವರನ್ನು ಧಾರವಾಡಕ್ಕೆ ಕರೆದೊಯ್ಯಲಾಯಿತು. ಬ್ರಿಟಿಷರು 1831ರಲ್ಲಿ ರಾಯಣ್ಣಗೆ ಭಯಾನಕ ಶಿಕ್ಷೆ ವಿಧಿಸಿದರು. ಅವರನ್ನು ಬಳ್ಳಾರಿ ಸಮೀಪದ ನಂದಗಡದಲ್ಲಿ ಮರಣದಂಡನೆ, ಪಬ್ಲಿಕ್ ಎಕ್ಸಿಕ್ಯೂಷನ್ ಮೂಲಕ ಬಲಿ ನೀಡಲಾಯಿತು. ರಾಯಣ್ಣ ಜನರಲ್ಲಿ ಹುಲಿ ಎಂಬ ರೀತಿಯಲ್ಲಿ ಗುರುತಿಸಿಕೊಂಡರು. ನಂದಗಡದಲ್ಲಿ ರಾಯಣ್ಣನ ಸಮಾಧಿ ನಿರ್ಮಿಸಲಾಗಿದೆ. ಜನತೆ ತಾವು ಗೌರವ ಸೂಚಿಸಲು ಇಂದು ಸಹ ಅಲ್ಲಿಗೆ ಭೇಟಿ ನೀಡುತ್ತಾರೆ. ಅವರು ಶರಣ ಬಸವಣ್ಣರ ಧರ್ಮದ ಅನುಯಾಯಿಯಾಗಿದ್ದರು. ಅವರ ಹಾಡುಗಳು ಜನಪ್ರಿಯವಾಗಿವೆ. ಅವರು ದೇಶಭಕ್ತಿಯ, ಧೈರ್ಯದ ಹಾಗೂ ಆತ್ಮವಿಶ್ವಾಸದ ಪ್ರತೀಕವಾಗಿ ಪರಿಗಣಿತವಾಗಿದ್ದಾರೆ. ಸಂಗೊಳ್ಳಿ ರಾಯಣ್ಣನ ಹೋರಾಟ ಕೇವಲ ಶಸ್ತ್ರಧಾರಿತ ಯುದ್ಧವಲ್ಲ, ಅದು ನ್ಯಾಯಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ನಡೆದ ಆತ್ಮಸಮರ್ಪಿತ ಹೋರಾಟ. ಅವರು ಶೋಷಿತರ ಧ್ವನಿ, ದೀನರ ಧೈರ್ಯ ಹಾಗೂ ಕನ್ನಡಿಗರ ಗೌರವವನ್ನು ಕಾಪಾಡಿದ ನಿಜವಾದ ವೀರ.